ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಹೊರಗಡೆ. ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಬಟ್ ಹೋದ ವರ್ಷ ಎಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷ ಏನೂ ಇಲ್ಲ ಮಳೆ. ಹೋದ ವರ್ಷ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು, ಈ ವರ್ಷ ಏನೂ ಮಳೆ ಬರ್ತಾ ಇಲ್ಲ. ಸೊ ಇವತ್ತಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಇವತ್ತಿನವರೆಗೂ ಮಳೆ ಇರಲಿಲ್ಲ, ಇವಾಗ ಮಳೆ ಬರ್ತಾ ಇದೆ. ಸೊ ನೋಡೋಣ ಎಷ್ಟೋ ತನಕ ಬರುತ್ತೆ, ಆಮೇಲೆ ಎಷ್ಟೊತ್ತಿಗೆ ನಿಂತು ಹೋಗುತ್ತೆ ಅಂತ ಗೊತ್ತಿಲ್ಲ. 2 ಡೇಸ್ ಬ್ಯಾಕು ಹಲಸಿನ ಹಣ್ಣು ತೊಗೊಂಬಂದಿದ್ವಿ ಮನೆಗೆ. ಅದು ಹಣ್ಣಾಗಿ ಅದನ್ನು ಹಣ್ಣು ತಿಂದಿದ್ವಿ. ಅದರದ್ದು ಕೈ ನೋವಾಯ್ತು. ಆ ಹಣ್ಣು ತಿಂದಿದ್ವಿ, ಅದರಲ್ಲಿ ಬೀಜ, ಹಲಸಿನ ಹಣ್ಣು ಬೀಜ ಸಿಗುತ್ತಲ್ಲ, ಹಲಸಿನ ಹಣ್ಣಿಂದು ಬೀಜನ ಇವಾಗ ಏನಾದರೂ ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗಂಗೆ ಹೆಂಗೆ ಅಂತ ಹೇಳಿದ್ರೆ, ಅದನ್ನು ಸುಟ್ಬಿಟ್ಟು ಅದನ್ನು ಹಾಗೆ ಸಿಪ್ಪೆ ಸುಲಿದು ತಿನ್ನಬೇಕು, ಅದು ಟೇಸ್ಟ್ ಜಾಸ್ತಿ. ನಾವು ಚಿಕ್ಕವರಿರ್ಬೇಕಾದ್ರೆ ಮಾಡ್ತಿದ್ವಿ. ಅದರ ರುಚಿನ ಯಾರು ತೋರಿಸಿದ್ದು ಅಂತ ಹೇಳಿದ್ರೆ, ನಮ್ಮಪ್ಪ ಊರಿಗೆ ಹೋದಾಗ ಒಲೆಯಲ್ಲಿ ಸುಟ್ಟು ತಿನ್ನಿಸಿ ಅವ್ನಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಒಂದು 10 ಇರ್ಬೋದೇನೋ ಹಲಸಿನ ಬೀಜ ಅದನ್ನು ಇಟ್ಕೊಂಡಿದ್ದಾನೆ ಅವನು. ನಾನು ಮಾಡಬೇಕು ಅಂತ ಹೇಳಿ ಇಟ್ಟಿದ್ದಾನೆ. ಸೊ ಇವಾಗ ಅವನು ಮಾಡ್ಕೊಳ್ಬೇಕು, ತಿನ್ನಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ಅದು ತುಂಬ ಟೇಸ್ಟ್ ಇರುತ್ತೆ. ಯಾರೆಲ್ಲ ತಿಂದಿದ್ದೀರಾ, ಅದನ್ನು ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ದಯವಿಟ್ಟು ತಿಳಿಸಿ. ಅದು ಒಲೆಯಲ್ಲಿ ಸುಟ್ಕೊಂಡು ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ, ಇನ್ನೂ ಟೇಸ್ಟ್ ಜಾಸ್ತಿ. ಏನು ಕೈ ನೋವು ಬರುತ್ತೆ, ಒಂದು 5 ನಿಮಿಷ ಹಿಂಗೆ ಮೊಬೈಲ್ನ ಇಟ್ಕೊಳಕ್ಕಾಗಲ್ಲ, ಇನ್ನೂ ಟೇಸ್ಟ್ ಜಾಸ್ತಿ. ಸೊ ನೋಡೋಣ ನಾವು ಹೇಗೆ ಹೇಗೆ ಮಾಡ್ತಾನೆ ಅಂತ ತೋರಿಸ್ತೀನಿ. ಹಾಗೆಯೇ ಅದನ್ನು ಈ ಸಿಂಪಲ್ ಜಸ್ಟ್ ಒಲೆ ಮೇಲೆ ಬೇಯಿಸ್ಬಿಟ್ಟು ಅದನ್ನು ಬೆಂದ ಮೇಲೆ ತಿನ್ನೋದು. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಅದ್ರದ್ದು ಇದು ಬೀಜ ಸುಟ್ಕೊಂಡು ತಿನ್ನೋದಂದರೆ ಸಿಕ್ಕಾಬಟ್ಟೆ ಇಷ್ಟ. ಇವಾಗ ಅಂತ ಹೇಳಿದ್ರೆ ಅದು ಏನೋ ಬಾಯಿಗೆಲ್ಲ ಅಂಟುತ್ತೆ ಅನ್ನೋದೊಂದಕ್ಕೆ ನಾನು ತಿಂತಿರಲಿಲ್ಲ. ಇವಾಗ ನನ್ನ ಮಗಂಗೆ ಇಷ್ಟ ಆಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಂಗಂತೂ ಸಿಕ್ಕಾಬಟ್ಟೆ ಇಷ್ಟ. ಇವಾಗ ಯಾವಾಗ ನೋಡಿದ್ರು ಸುಟ್ಕೊಂಡು ತಿಂತಿರ್ತಾರೆ. ಹಾಗಾಗಿ ನನ್ನ ಮಗಂಗೆ ರುಚಿ ಕಳಿಸ್ಬಿಟ್ಟಿದ್ದಾರೆ. ಇವಾಗ ನಾನು ಅದನ್ನು ಮಾಡಬೇಕು. ನಾನು ಮಾಡಲ್ಲ, ಅವನೇ ಮಾಡ್ಕೋತಾನಂತೆ. ಸೊ ಹೇಗೆ ಮಾಡ್ತಾನೆ ಅಂತ ತೋರಿಸ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಸಿಂಪಲ್. ಇವಾಗ ಈ ಹೊರಗಡೆನ ತಂದುಬಿಟ್ಟು ಮಿಕ್ಸ್ಚರು ಅದು ಇದು ಅಂತ ತಿನ್ನೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಪ್ರೋಟೀನ್ ತುಂಬ ಜಾಸ್ತಿ ಹಲಸಿನ ಬೀಜದಲ್ಲಿ. ಸೊ ಹಾಗಾಗಿ ಅದನ್ನು ಏನೂ ಇಲ್ಲ, ತುಂಬ ಅಂದರೆ ತುಂಬ. ಹಲೋ ಸರ್, ಏನು ಮಾಡ್ತಿದ್ದೀರಾ ಇವತ್ತು? ಹಲಸಿನ ಬೀಜ ಫ್ರೈ ಮಾಡ್ತಿದ್ದೀನಿ ಇವತ್ತು. ಹಲಸಿನ ಬೀಜ ಫ್ರೈ ಚೆನ್ನಾಗಿರುತ್ತಾ? ಚಂದ ಅಂದ್ರೆ ಸಕ್ಕರ ಇರುತ್ತೆ. ಇದು ನಮ್ಮ ತಾತ ಹೇಳ್ಕೊಟ್ಟಿದ್ದು, ಅದಕ್ಕೆ ಇವತ್ತು ನಾನು ನಿಮಗೆ ತೋರ್ಸೋಣ ಅಂತ ಮಾಡ್ತಿದ್ದೀನಿ. ಹಂಗಂತ ಇನ್ನೊಂದು ವಿಷಯ, ಓಕೆ ಹೇಳಿ. ಇದು ಪ್ರೋಟೀನು. ತಿನ್ನೋದ್ರಿಂದ ಪ್ರೋಟೀನಾ? ಓಕೆ, ಹೈ ಪ್ರೋಟೀನ್ ಸಿಗುತ್ತೆ. ಮತ್ತೆ ಸುಮಾರು ಏನನ್ನ ಹೇಳ್ತಾರೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಇದೆ, ಆದ್ರೆ ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು. ಈಗ ಸ್ಟಾರ್ಟ್ ಮಾಡ್ತೀರಾ ರೆಸಿಪಿನ? ಈಗ ಏನೇನೆಲ್ಲ ತಗೊಂಡಿನಿ ಅಂತ ಹೇಳ್ತೀನಿ. ಓಕೆ. ಒಂದು ಬಾಂಡೆ ತಗೊಂಡಿನಿ. ಓಕೆ. ಇದಕ್ಕೆ ಹಲಸಿನ ಬೀಜ ಹಾಕೋಣ. ಎಷ್ಟು ಹಲಸಿನ ಬೀಜ ತಗೊಂಡಿದ್ದೀರಾ? ತೋರಿಸಿ ಸ್ವಲ್ಪ ಈ ಕಡೆ. ಎಷ್ಟು ಹಲಸಿನ ಬೀಜ ತಗೊಂಡಿನಿ. ಓಕೆ, ನಿಧಾನ. ವೆರಿ ಗುಡ್. ಈಗ ಪಾತ್ರೆ ಇಡೋಣ. ಓಕೆ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಲಿನಾ? ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಹಲಸಿನ ಬೀಜ ಹಾಕೋಣ. ಆಮೇಲೆ ಓಕೆ 10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಏನೋ ಆಗ್ತಿದ್ದಾನೆ ಮಾಡೋದು. ಆಯಿಲು ಏನೂ ಇಲ್ಲ. ಫುಲ್ ಹೆಲ್ದಿ ಮಾಡ್ತಿರೋದಾ? ಫುಲ್ ಹೆಲ್ದಿ ಮಾಡಿ ಆಮೇಲೆ ಲಾಸ್ಟಿಗೆ ಸ್ಕೂಲ್ಗೆ ಹೋಗಿದ್ರಾ ಇವತ್ತು? ಸ್ಕೂಲಿಗೆ ಹೋಗಿ 4:15 ಬಂದು ಸ್ನಾನ ಮಾಡಿ ಸ್ವಲ್ಪ ಆಟಾಡ್ಕೊ ಬಂದೆ. ಆಮೇಲೆ ಈಗ ಸ್ನಾಕ್ಸ್ ಏನಾದರೂ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ಕೊಂತಿದ್ಯಾ? ನಾನೇ ಹೇಳಿದ್ದು ಅವನಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅವಾಗ ಇವನು ಹಲಸಿನ ಬೀಜ ನೋಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಬಂದ. ಬಿಸಿ ಆಗಿದೆವಾ? ಈಗ ಓಕೆ, ಬಿಸಿ ಆಗಿದೆಯಾ? ಬಿಸಿ ಆಗಿದೆ. ಹಾಕ್ಬಿಡೋದು ಮೇಡಮ್. ಹೊತ್ತಿಲ್ದಂಗೆ ನೋಡ್ಕೊಬೇಕಾಯ್ತಾ? ಹೊತ್ತೋಗ್ಬಾರ್ದು, ಹೊತ್ತೋಗಿಲ್ದಂಗೆ ನೋಡ್ಕೊಬೇಕು. ಫುಲ್ ಏನು ಗೊತ್ತಾ, ಮೇಲೆ ಹಿಂಗೆ ಆಡಿಸ್ಬೇಕು. ಫುಲ್ ಎಲ್ಲ ಡ್ಯಾನ್ಸ್ ಮಾಡಬೇಕು, ಎಲ್ಲ ಫ್ರೈ ಆಗಬೇಕು. ಫ್ರೈ ಅದಕ್ಕೆ ಸ್ವಲ್ಪ ಮುಚ್ಚೋಣ. ಅವಾಗ ಸಿಡಿಯುತ್ತೆ, ಅದಕ್ಕೆ ಮುಚ್ಚೋಣ ಸ್ವಲ್ಪ ಹೊತ್ತು. ಹೌದು, ಸಿಡಿಯೋದು ಅಂದರೆ ಹೆಂಗೆ ಸಿಡಿಯುತ್ತೆ ಹೇಳು? ಫಟ್ ಸಿಡಿಯುತ್ತೆ. ಊರಲ್ಲಿ ಸಿಡ್ದಿತ್ತಾ? ಊರಲ್ಲಿ ಹೊರಗಡೆ ಬೇಸತ್ತಿಗೆ ಸುಮಾರು ಸತಿ ನಮ್ಮ ತಾತಂಗೆ ಸಿಡ್ದಿತ್ತು. ಜೋರು ಮಾಡಿಬಿಡ, ಫುಲ್ ಹೊತ್ತೋಗ್ಬಿಡುತ್ತೆ. ಓಕೆ, ತೆಗಿ. ಇವಾಗ ಹೊತ್ತೋಗ್ಬಿಡ್ತಾವನು. ಇವಾಗ ಟರ್ನ್ ಮಾಡು. ಈ ಶೆಫ್ ಇದೆ.
ಯಾರಿಗಾದ್ರೂ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅಬ್ಬಬ್ಬ ಏನು ಟ್ರಿಕ್ಸು, ಎಲ್ಲಿಂದ ಕಲ್ತ್ಕೊಂಬಂದ್ರಿ ಸರ್ ನೀವು ಇದೆಲ್ಲ? ಬಿದ್ಬಿಟ್ಟವೆಲ್ಲ ಹೊರಗಡೆ. ಆಮೇಲೆ ನೀವು ಮಾಡೋ ಫೋರ್ಸಿಗೆ ಹೊಡಿಯುತ್ತೆ, ಪಟ್ ಪಟ್ ಅಂತ ಹೊಡೆದ್ಬಿಡುತ್ತೆ. ಅವಿನ ಬೇಯ್ತಾ ಇರಬೇಕಾದ್ರೆ ಏನಾಗುತ್ತೇಳೋ, ಏರ್ ಫುಲ್ ಬ್ಲಾಕ್ ಆಗುತ್ತಲ್ವಾ ಇದಕ್ಕೆ ಸಿಪ್ಪೆಗೆ, ಅವಾಗ ಜಾಗ ಇಲ್ಲದೆ ಹೊಡಿಯೋದು, ಬಟ್ ಪಟ್ ಅಂತ ಹೊಡೆದ್ಬಿಡ್ತಾರೆ. ನಿಧಾನ ಕೈ ಮಧ್ಯ ಹಾಕೊಬೇಕು, ಅವಾಗೆಲ್ಲ ಒಟ್ಟಿಗೆ ಬೇಯ್ತು. ಹಂಗೆ ಮಧ್ಯ ಮಾಡು, ಅವಾಗ ಬೇಯುತ್ತೆ. ಟಡನ್ ಟಡನ್. ಅಬ್ಬೋ ಎಂತ ಸೌಂಡ್ ಬಂತು ನೋಡು. ಇದೇ ಉಡಿಯೋದು ಅಂದರೆ ಹಿಂಗೆ ಉಡಿಯುತ್ತೆ, ಪಟ 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 ಅಂತ. ತೆಗಿಯೋಣ. ಓ ಇಡೀ ಮನೆಯೆಲ್ಲ ಆಗ್ಬಿಡುತ್ತೆ, ಬೇಡ ಮುಚ್ಚಿಬಿಡೋಣ. ಯಪ್ಪ ತೆಗೆದು ನೋಡುವ. ಆಗಿದೆ ಆಗಿದೆ, ಡಮ್ ಅನ್ನಲ್ಲ. ಓಕೆ ಆಗಿದೆ, ತೆಗಿಯೋಣ. ಈಗ ಸ್ಟವ್ ಅನ್ನು ಆಫ್ ಮಾಡಿರಿ. ಬಾ ಈಚೆ ಬಾ. ಹೆಂಗಾಯ್ತು? ಏನಂತಿದೆ ಈಗ? ಏನು ಮಾಡ್ಬೇಕು ಈಗ? ಸಿಪ್ಪೆ ಬಿಡಿಸ್ಬಿಟ್ಟು ಓಕೆನಾ? ಇದು ಅದ್ರ ಪುಡಿಗಳೆಲ್ಲ ಇದ್ದಿದೆ. ಓಕೆ ಹುಡುಗ ಎಲ್ಲ ಬಂದು ಎಲ್ಲ ಫುಲ್ ಬ್ಲಾಸ್ಟ್ ಆಗೋಕ್ಕೆ ರೆಡಿ. ನಿಮಗೆ ನೀವು ಈ ಥರ ರೆಸಿಪಿ ಮಾಡ್ಕೋಬೇಕಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ.